ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, 7ನೇ ವೇತನ ಆಯೋಗದ ಫಿಟ್ಮೆಂಟ್ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನಾನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ 17 ಇಯರ್ಸ್ ಎಬವ್ ಪೆನ್ಷನರ್ಸ್ ಏನಿದ್ದಾರೆ, ಸೊ ಅವರಿಗೆ 10% ಎಕ್ಸ್ಟ್ರಾ ಏನು ಕೊಡ್ತೀವಿ ಅಂತಕ್ಕಂಥದ್ದು ಇದೆ. ಸೊ ಅದರ ಬಗ್ಗೆ ನಾನು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ನಾನು ಇಲ್ಲಿ ಮಾದರಿಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು 1/7/2022ರಲ್ಲಿ 1/7/2022ರಲ್ಲಿ ಬೇಸಿಕ್ 12,500 ರೂಪಾಯಿ ಇದೆ ಅಂತೇಳಿ ನಾನು ಇಲ್ಲಿ ಭಾವಿಸ್ಕೊಂಡಿದ್ದೀನಿ. ಇಲ್ಲಿ ಇಸ್ವಿ ತಪ್ಪಾಗಿದೆ, 2022 ಅಂತೇಳಿ ತಾವು ಕನ್ಸಿಡರ್ ಮಾಡ್ಕೋಬೇಕು. 1/7/2022ರಲ್ಲಿ ಇದ್ದಂಥ ಬೇಸಿಕ್ಕು 12,500. ಸೊ ಈ 12,500ಕ್ಕೆ ಈಗ ಹೊಸದಾಗಿ 7ನೇ ವೇತನ ಆಯೋಗದಿಂದ ಕೊಟ್ಟಿರ್ತಕ್ಕಂಥ 27.50 ಫಿಟ್ಮೆಂಟನ್ನು ಮಲ್ಟಿಫಿಕೇಷನ್ನ ನಾವು ಮಾಡಬೇಕು. 12,500 ಇಂಟು 27.50ನ ತಾವು ಮಲ್ಟಿಫಿಕೇಷನ್ ಮಾಡಿದರೆ 3,437.5 ಬರುತ್ತೆ. ಅದನ್ನು ರೌಂಡ್ ಫಿಗರ್ ಮಾಡ್ಕೋಬೇಕಾಗತ್ತೆ. ಆಗ 3,438 ರೂಪಾಯಿ ತಮಗೆ 27.5% ಫಿಟ್ಮೆಂಟಿಂದ ಸಿಗುತ್ತೆ 12,500 ಬೇಸಿಕ್ ಇರ್ತಕ್ಕಂಥವ್ರಿಗೆ. ಅದೇ 1/7/2022ರಲ್ಲಿ ಇದ್ದಂಥ 31% DAನ ನಾವು ಮಲ್ಟಿಫಿಕೇಷನ್ನ ಮಾಡಬೇಕಾಗತ್ತೆ. ಯಾವುದಕ್ಕೆ ಅಂತೇಳಿದರೆ 12,500 ರೂಗಳಿಗೆ ನಾವು ಗುಣಾಕಾರವನ್ನು ಮಾಡಿದಾಗ ಬರ್ತಕ್ಕಂಥ ಮೊತ್ತ 3,875 ರೂಪಾಯಿ ಆಗುತ್ತೆ. ಸೊ ಈಗ A, B ಮತ್ತು Cಯನ್ನು ನಾವು ಕೂಡಿದಾಗ 1/8/2024ರಿಂದ ನಾವೇನು ಆರ್ಥಿಕ ಬೆನಿಫಿಟನ್ನು ಪಡಿತೀವೋ ಆ ಅಮೌಂಟು ಸಿಗುತ್ತೆ. ಇಲ್ಲಿ A ಅಂತೇಳಿದರೆ 2022ರಲ್ಲಿ ಇದ್ದಂಥ ಬೇಸಿಕ್ಕು 12,500, 27.5% ಫಿಟ್ಮೆಂಟು 3,438, 31% DA 3,875. ಈ ಮೂರನ್ನೂ ಕೂಡ ಕೂಡಿದಾಗ 1/8/2024ರಲ್ಲಿ ಪಡಿತಕ್ಕಂಥ ಒಟ್ಟು ಪಿಂಚಣಿ 19,813 ರೂಪಾಯಿ ಆಗುತ್ತೆ. ಈ 19,813 ರೂಪಾಯಿ ತೆಗೆದುಕೊಳ್ತಕ್ಕಂಥವ್ರು ಅಥವಾ ಈ ಬೇಸಿಕಲ್ಲಿರ್ತಕ್ಕಂಥವ್ರು ಅಥವಾ ಯಾರಾದರೂ ಕೂಡ 70 ವರ್ಷ ಮೀರಿದರೆ ಅವರಿಗೆ 10% ಹೆಚ್ಚುವರಿ ಕೊಡಲಾಗುತ್ತೆ ಅಂತಕ್ಕಂಥದ್ದು. ಆ 19,813ಕ್ಕೆ ತಾವು 10%ಅನ್ನು ಮಲ್ಟಿಫಿಕೇಷನ್ ಮಾಡಿದಾಗ 1,981 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಆಗ ಟೋಟಲ್ ಸ್ಯಾಲ್ರಿ 21,794 ರೂಪಾಯಿ ಪಿಂಚಣಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದೇ ರೀತಿ ತಾವು ತೆಗೆದುಕೊಳ್ತಕ್ಕಂಥ ಏನು ಪಿಂಚಣಿಯ ಮೂಲ ವೇತನ ಇದೆ 22ರಲ್ಲಿ, ಅದಕ್ಕೆ 27.5% ಮತ್ತು 31%ಅನ್ನು ತಾವು ಆ್ಯಡ್ ಮಾಡ್ಕೊತ ಟೋಟಲ್ ಹಾಕೊಂಡಾಗ ನಿಮಗೆ ಇದು ಕ್ಯಾಲ್ಕುಲೇಷನ್ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ನಾನು ತಮ್ಮೊಟ್ಟಿಗೆ ಈಗಾಗಲೇ ಹಂಚ್ಕೊಂಡಿದ್ದೀನಿ. ಆದರೂ ಕೂಡ ತುಂಬ ಜನ ನಮ್ಮ ಬೇಸಿಕ್ಕಿಗೆ ಎಷ್ಟಾಗುತ್ತೆ ಹೇಗಾಗುತ್ತೆ ಅಥವಾ ಚಾರ್ಟನ್ನು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ಚಾರ್ಟು ಅಥವಾ ಅತಿ ಎಲ್ಲ ಒಂದು ಮಾಹಿತಿ ಲಭ್ಯ ಆದರೆ ಖಂಡಿತವಾಗ್ಲೂ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದೇ ಮೆಥಡಲ್ಲಿ ತಾವು ಈಸಿಯಾಗಿ ಕ್ಯಾಲ್ಕುಲೇಟರನ್ನು ಬಳಸ್ಕೊಂಡು ತಮ್ಮ ಒಂದು ಪರಿಷ್ಕೃತ ವೇತನ ಎಷ್ಟು ಸಿಗುತ್ತೆ ಅಂತೇಳಿ ತಾವು ಕಂಡಿಡ್ಕೋಬಹುದು. ಪ್ರಯತ್ನ ಪಡಿ. ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಯಾರೆಲ್ಲ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆ ಮಾಡಿದಿರ ತಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ದರೆ ನಮ್ಮ ಚಾನಲಲ್ಲಿ ಶೈಕ್ಷಣಿಕವಾಗಿ ಮತ್ತು ಶೈಕ್ಷಣಿಕ ವಿಚಾರದ ವಿಡಿಯೋಗಳು, ವ್ಯಕ್ತಿತ್ವ ವಿಕಸನದ ವಿಡಿಯೋಗಳು, ಸಾಹಿತ್ಯಾತ್ಮಕ ವಿಡಿಯೋಗಳು ಮತ್ತು ಸಾಂಸ್ಕೃತಿಕ ವಿಡಿಯೋಗಳು, ಜೊತೆಗೆ ಸರ್ಕಾರದ ವಿವಿಧ ರೀತಿಯ ಸುತ್ತೋಲೆಗಳು, ಈ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂಥ ಚಾನಲ್ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ನಾಗಿದೆ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದಗಳು.